ಡಬಲ್ ಮೀನಿಂಗ್ ಸರ್ ಅಂತ ಬಿಸಿಲು ಸನ್ಲೈಟ್ ಕಣ್ಣು ಕುಕ್ತಾ ಇದೆ ಅಂದ್ರೆ ಇದು ಅಂದ್ರೆ ಎಕ್ಸ್ಪೀರಿಯನ್ಸ್. ಬರೆಯಲ್ಲ. ಯಾರು ಇವನು? ಇವನೇ ಸುಂದ್ರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. सब क्या देखना पड़ रहा. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ನಮಸ್ಕಾರ ಕರ್ನಾಟಕ, ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಇನ್ನೊಂದು ಅಡ್ವೆಂಚರಸ್ ಅಂಡ್ ಫನ್ಫುಲ್ ಕ್ಯಾಂಪಿಂಗ್ ಮಾಡೋದಕ್ಕೆ ಹೊರಟಿದೀವಿ. ಬನ್ನಿ ಇವತ್ತಿನ ಕ್ಯಾಂಪಿಂಗ್ ಯಾವ ತರ ಇರುತ್ತೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ ಯಾರು ಹೊಸಬ್ರು ಬಂದಿದ್ರೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಅಂಡ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಅಗೇನ್ ಇವತ್ತು ನಮ್ಮ ವಿಡಿಯೋದಲ್ಲಿ ಯಾರು ಇರ್ತಾರೆ ಅಂತಂದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ನಾಯಕ ಮಿಸ್ಟರ್ ಸುಮಂತ್ ಅರ್ಜುನ್. ಎಲ್ಲಿ ಆಯಳಪ್ಪ. ಎಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ನಾಗರಾಜ್ ಅಂತ. ಐ ಆಮ್ ಯುವರ್ ಪಾಲಿಟಿಷಿಯನ್. ನೆಕ್ಸ್ಟ್ ನಮ್ ಶ್ರೀಗಿರಿ ಅಲಿಯಾಸ್ ನಮ್ ಆಲ್ವೇಸ್ ನಮ್ ಕ್ಯಾಂಪಿಗೆಲ್ಲ ಕರ್ಕೊಂಡು ಹೋಗೋ ಡ್ರೈವರ್. ನೆಕ್ಸ್ಟ್ ನಮ್ ಹೀರೋ ಅಂಡ್ ನಮ್ ಎಕ್ಸೈಟ್ಮೆಂಟ್ ಕಿಂಗ್ ಮಿಸ್ಟರ್ ಚೇತನ್. ಓಕೆ, ಸೊ ಏನಪ್ಪಾ ಸುಮಂತ, ಇವತ್ತು ಯಾವ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ? ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಡಬಲ್ ಮೀನಿಂಗ್ ಸರ್. ಮಂಚನ್ ಬೆಲೆ ಡ್ಯಾಮು. ನಿಧಾನ ಕಣೋ. 2 hours later. ನಾವು ಲೊಕೇಶನ್ ಬಂದ್ವಿ. ಈಗ ಸೂಪರ್ ಆಗಿದೆ ಲೊಕೇಶನ್ ಮಾತ್ರ. ನಿಮ್ಗೆ ಬೆಳಗ್ಗೆ ತೋರಿಸ್ತೀನಿ. ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ ಬಂದಿದ್ದೀವಿ ನಾವು ಆಕ್ಚುಲಿ. ಸೊ ನಮ್ ಕಾರ್ ನಿಂತಿದೆ ನೋಡಿ. ನಮ್ ಶ್ರೀಗಿರಿ ಅವರು ಫುಲ್ ಪೋಸ್ಟ್ ಕೊಡ್ತಾವ್ರೆ. ಮಗ ಆಯ್ತು ಮಗ, ಪೋಸ್ಟ್ ಕೊಟ್ಟಿದ್ದು. ವರ್ಕ್ ಸ್ಟಾರ್ಟ್ ಮಾಡೋಣ. ಸೊ ನಮ್ ಇನ್ನೊಬ್ರು ಕ್ಯಾಮ್ರಾ ಸೆಟ್ ಮಾಡ್ತಾರೆ ಸುಮಂತ್ ಅವ್ರು ಇವತ್ತು. ಸೊ ಅವರ್ ಹಾರ್ಡ್ ವರ್ಕಿಂಗ್ ಸುಮಂತ್ ಅವರು ಅಂಡ್ ನಮ್ ಚೇತನ್ ಅವರು. ನಮ್ ಚೇತನ್ ತೋರಿಸ್ತಾ ಇರ್ಬೇಕು. ಚೇತನ್ ಪರವಾಗಿಲ್ಲ ಬರಪ್ಪ. ಚೇತನ್ ಅವ್ರಂತೂ ಕ್ಯಾಮ್ರಾ ರಾತ್ರಿ 8 ಗಂಟೆಗೆ ಅಂತ ಬಿಸಿಲು ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನಾವಿಬ್ರು ಇಲ್ಲಿ ಲೈಟಿಂಗು. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ ನೋಡಲ್ಲ ಯಾವ ತರ ಆಗುತ್ತೆ ಅಂತ. ಏನಪ್ಪ ಹೆಂಗಿದೆ ಗಿರಿ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಅಂದ್ರೆ ಎಕ್ಸ್ಪೀರಿಯನ್ಸ್. ಬರೆಯಲ್ಲ. ಹಂಗೆ ಇಲ್ಲಿ ಬರ್ಬೇಕು. ಸುಮಂತ್ ಅವ್ರೆ ಕ್ಯಾಮ್ರಾ ಸೆಟ್ ಮಾಡ್ತಾವ್ರೆ ಸುಮಂತ್ ಅವರು. ಮಗ ಏನ್ ಮಾಡ್ತಿದ್ಯ ಮಗ? ಅದು ಗಡ್ಡೆ ಹಿಡ್ದಾಗ ಈ ಕಡೆಯಿಂದ ಬೆಂಕಿ ಹಚ್ಚಿ ಆ ಕಡೆಗೆ ಹಿಡ್ತಾ ಇದೆ. कितने तेजस्वी लोग हैं हमारे पास, कितने शानदार विचार रखते हैं. ಆನ್ ಮಾಡ್ಕೊಂಡ್ರ ಲೈಟ್ ನ. ಅದ್ ಯಾಕೋ ಹಚ್ಚೋವರೆಗೂ ಇದಪ್ಪ. ಇನ್ನು ಕಡಿಬೇಕಾಗ್ತಿತ್ತು. ಹಸಿ ಕಡಿ ಈ ತರ ಬೇಕು. ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ನ ಅದೇನೋ ಮಾಡ್ಬಿಟ್ಟು ಅದೇನೋ ತೆಗೆದು ಆಲ್ಕೋಹಾಲ್ ಮಾಡ್ಬಿಟ್ಟು ಅದೇ ಈತನಲ್ಲ ಕಬ್ನಾಲಲ್ಲಿ ಎಣ್ಣೆ ಮಾಡ್ಬಿಟ್ಟು ಅದೇ ಯಾರೋ ಕಾಡ್ ಜನ ತರಲ್ಲಿ. ಕರೆಕ್ಟ್ ಅಲ್ವಾ? ನಾನೇ ಹೇಳಿದ 1 hour later.
ಯಾರೋ ಇವನು? ಇವನೇ ಸುಂದ್ರ. ನೋಡಕ್ ಕೋತಿ ನನ್ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ಸೊ ಗೈಸ್ ನೈಟ್ ನಾವು ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಆಲ್ರೆಡಿ 1:32 ಆಗಿತ್ತು. ಸೊ ಇವಾಗ ಇದೀವಿ ಆಲ್ರೆಡಿ ಈಗ 7:30. ಸೊ ನೋಡ್ತಾ ಇರ್ಬೋದು ಯಾಕೆ ಇವಾಗ ಎಲ್ಲ 5:30 ಕೂತವ್ರು ಇಲ್ಲಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಲ್ಲ 5:30 ಎದ್ದು ಸನ್ರೈಸ್ ನೋಡಕ್ ಕೂತಿದ್ರು, ಬಟ್ ಮೋಡ ಬಂದ್ಬಿಡಿತ್ತು. ಎಲ್ಲ ಇವಾಗ ಸೊ ನಾವ್ ಹೆಂಗೆ ಎಲ್ಲಿ ಟೆಂಟ್ ಮಾಡಿದ್ವಿ ಅದು ತೋರಿಸ್ತೀವಿ ನಿಮ್ಗೆ. ಎಲ್ಲಪ್ಪ ಸ್ಮೈಲ್ ಕೊಡ್ರೋ. Here I come. Oh, here I come. Oh. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಚೇತು ಇಲ್ಲಿ ಚೇತು सब क्या देखना पड़ रहा है? अच्छा है मैं अंधा हूँ. ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನೋ ಕಂದಲೆ, ಏನೋ 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 ಏನ್ ಸ್ಪಾರ್ಟ್ ಆಗಿದೆಯಲ್ಲಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಈಗೆಲ್ಲ ಹೊರಡ್ತಾ ಇದೀವಿ. ಸೊ ಫೈನಲಿ ನಮ್ ಸುಮಂತ್ ಅವರು ಎಲ್ಲ ಎತ್ಕೊಂಡು ವಾ 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 ಅಣ್ಣ ಬಿದ್ಬಿಟ್ಟಿ ಅಣ್ಣ. ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಮ್ ಚೇತು ಕತ್ತಿ ಮಸಿತಾವನೆ. ಚೋಟ ಗೊಜ್ಜಾಗಳು ತುಂಬಿರುವ ನಿನ್ನ ಬಾಂಬೆಲಿ ಗಂಡ್ಸು ಅಂತ ಕೂತು ಗಾಂಡು ಶೋಕಿ ಮಾಡೋದಲ್ಲ ಕಣೋ ದಾದಾಗಿರಿ. ಬಾರೋ ತಾಕತ್ತಿದ್ರೆ ಈ ಬ್ಯಾಂಗ್ಳೂರಿಗೆ ಬಾ. ಕ್ಯಾಂಪಿಂಗ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ 11:30 ಆಗಿತ್ತು. ಅಂಡ್ ಮನೆಗೆ ಬಂದ್ಬಿಟ್ಟು ಟಿಫನ್ ಮಾಡಿ ಮಲಗ್ಬಿಟ್ವಿ ಆಕ್ಚುಲಿ. ಸೊ ವ್ಲಾಗ್ ಕೂಡ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ. ಇದೇ ತರ ಅಡ್ವೆಂಚರಸ್ ಅಂಡ್ ಫನ್ಫುಲ್ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮೀ ಹೇಮಂತ್ ಫ್ರಮ್ ತಾಜಾ ಸಮಾಚಾರ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.